ಕೃಷ್ಣ ಬೇರೆಯವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರು. ನಾನು ಕೇಳಿದೆ, ನನ್ನ ಮಗನ ಗಾಂಧಿಯವರೊಂದಿಗೆ ಹೆಜ್ಜೆ ಹಾಕಿದ ಏಕೈಕ ಕನ್ನಡಿಗನ ಹೆಗ್ಗಳಿಕೆ ನನ್ನ ಮ್ಯಾಗೈತಿ. ಪ್ರಾಧಿಕಾರ ಸಮುದಾಯಗಳ ಪಥಸಂಚಲನದಲ್ಲಿ ನೀವು ಕಾಣಬಹುದು. ಕ್ಯಾಬ್ ಚಾಲಕರು ಪ್ರತಿದಿನ ಕಲಾವಿದರು ಇದೀಗ ನಿಮ್ಮ ಮುಂದೆ ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹೊಂಟೇವೆ ಒಂದು ಸ್ಪೆಷಲ್ ಜಾಗಕ್ಕೆ. ನೋಡಿ ಹಿಂಗೆ ರೆಡಿ ಆಗಿದ್ರು. ಎಲ್ಲೊಂಟೇವ ಏನೇ ಹೇಳ್ಬಿಡಪ್ಪ, ನಾ ಹೇಳೋದೇನು ನೋಡ್ಕೊಂತೀರಿ. ಆಲ್ರೆಡಿ ಇನ್ನು ಗೊತ್ತಾಗಿರ್ತೈತೆ ನಿಮ್ಗೆ ಎಲ್ಲೋಗೆ ಅನ್ನೋದು. ನೋಡ್ಕೊಂತೀರಿ. ಹಂಗೆ ಈ ಸತಿ ಏನೇನಾಗೈತೆ ಒಂದೇನೋ ಇನೋವೇಷನ್ ಮಾಡಂತಾರೆ, ಹೊಸದಾಗಿ ಮಾಡಂತಾರೆ. ಅದಕ್ಕೊಂದ್ಸಲ ಹೊಂಟೇವಿ ನೋಡೋಣ. ಅದೆಲ್ಲ ಹೊಂಟೇವಿ ವಿಧಾನಸೌಧಕ್ಕೆ ಹೊಂಟೇವಿ. ಹೊಸದಾಗಿ ಒಂದು ಫ್ರೀಡಮ್ ಹಬ್ಬ ಅಂತಂದು ಆಚರಣೆ ಮಾಡಂತಾರೆ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡೋದೆಲ್ಲ ಆನ್ಲೈನಾಗ ಅದೆಲ್ಲ ಮಾಡೇವಿ. ಈಗ ಹೊಂಟೇವಿ. ಹೋಗಿ ಏನೇನಾಗುತ್ತೆ ಏನೇನಿಲ್ಲ ಅದೆಲ್ಲ ತೋರಿಸ್ತೀನಿ. ಹಂಗೆ ನೋಡ್ಕೊತೀರಿ. ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ರಿ. ನೋಡ್ಕೊತೀರಿ. ಹಂಗೆ ಈಗ ಹೋಗೋಣ ಬರ್ರಿ. ಹೋಗಿ ಸಿಗ್ತೇನೆ ನಿಮಗೆ. ಎಲ್ಲ ಹೋಗ್ತಾ ಏನು ಮಾಡ್ತೀವಿ ಎಲ್ಲ ಸಿಗ್ತೈತಿ. ಈಗ ಹೋಗೋಣ ಬರ್ರಿ. ಇಡೀ ಕರ್ನಾಟಕನ ಮೇರೆಗರು. ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಇದು ಹೊಸ ದಿನ ಅಂತ ಈಗ ನಾಷ್ಟ ಮಾಡ್ಕೊಂಡು ಬಂದ್ವಿ. ಈಗ ಕಾಫಿ ಕುಡಿ ಅಂತ ನೋಡ್ರಿ. ಹಿಂಗೆ ಅಂತ ಈಗ ಕಾಫಿ ಕುಡ್ದ ಇದು ಇಲ್ಲೇ ಬ್ಯಾಕ್ ಸೈಡ್ ಮೆಟ್ರೋ ಸ್ಟೇಷನ್ ಕಾಣಿಸ್ಕೊಂತೈತೆ. ಇಲ್ಲಿ ಹೋಗ್ತೇವೆ. ಹೋಗಿ ಇವತ್ತು ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಬಂದೈತಿ. ಈವೆಂಟ್ ಇದಕ್ಕೆ ಇಳಿಬೇಕು. ಅದು ಕಬ್ಬನ್ ಪಾರ್ಕ್ ಇರೋದು ಹೋಗ್ತೇನೆ. ಅದೇ ತೋರಿಸ್ತೇನೆ. ಕಾಫಿ ಕೂಡ ಸಿಗ್ತೇನೆ. ಟಿಫನ್ನು ಮಾಡಿದ್ವಿ, ಕಾಫಿನೂ ಕುಡಿದ್ವಿ. ಈಗ ಮೆಟ್ರೋ ಸ್ಟೇಷನ್ ಅಂತ ಹೊಂಟೇವೆ. ಈಗ ಮೆಟ್ರೋಕ್ಕೆ ಹೋಗಿ ಕಬ್ಬನ್ ಪಾರ್ಕಿಗೆ ಇಡಬೇಕು. ಯಾಕಂದ್ರೆ ವಿಧಾನಸೌಧದ್ದು ಕ್ಲೋಸ್ ಇರ್ತೈತಿ ಇವತ್ತು. ಕಬ್ಬನ್ ಪಾರ್ಕಿಗೆ ಹಿಡ್ಕೊಂಡು ಹೊರಗೆ ಹೋಗ್ಬೇಕು. 11 ಗಂಟೆಗೇನ ಓಪನ್ ಮಾಡ್ತಾರೆ. ಇಲ್ಲ ನ್ಯೂಸ್ ಐತಿ ಡೋರ್ ನೋಡ್ಬೇಕು. 11 ಗಂಟೆಗೆ ಓಪನ್ ಆದ್ರೆ ನಾವು ಜಲ್ದಿನ ಹೋಗ್ಬೇಕು. ಯಾಕಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಸ್ನಾಗ ಐತಿ. ಅದ್ರ ಸಂಬಂಧ ನೋಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲ ಇದು ಧ್ವಜಾರೋಹಣ ಮಾಡಂತಾರೆ. ಇಲ್ಲೇ ತೋರಿಸೇನೆ ನೋಡ್ರಿ. ಧ್ವಜಾರೋಹಣ ಮಾಡ್ಯಾರ. ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಮುಂದೆ ಜಸ್ಟ್ ಆಗೈತೆ. ನೋಡ್ಬೇಕು ಜಸ್ಟ್ ಆಗೈತ್ರಿ. ಈಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರೋದು. ಈಗ ಹೊಂಟೇವ್ರಿ ಮೇಲೆ ಎಸ್ಕಲೇಟರ್ ಒಳಗೆ. ನೋಡ್ರಿ ಕ್ರೀ ಇರ್ತಾನೆ ಯಾವಾಗಲೂ. ನೀನು ಕೂಡ ಕೆಲಸದ ಅಂತಂದ ಕೆಲಸಲ್ಲ, ನನ್ನ ಜೊತೆ ಇರ್ತಾನೆ ಯಾವಾಗಿತ್ತು. ಬೆನ್ನೆಲುಬಾಗಿ ಇರ್ತಾನೆ. ಅದಕ್ಕೆ ಈಗ ಹೋಗಿ ಸಿಗೊಂಡು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಾರ. ಈಗ ಸದ್ಯಕ್ಕೆ ಓಪನ್ ಬಿಟ್ಟಾರ. ಈಗ ಎಷ್ಟಾಗೈತಿ, ಇನ್ನು 10 ಗಂಟೆನೂ ಆಗಿಲ್ಲ. ಆಮೇಲೆ ಓಪನ್ ಮಾಡ್ತಾರೆ. ಅದನ್ನು ಇಲ್ಲೇ ಬ್ಯಾರಿಕೇಡ್ ಹಾಕ್ಸಿ ಇದು ಮಾಡ್ತಾರೆ. ಸಪ್ರೇಟ್ ಬಿಡ್ತಾರೆ ನಮಗೆ. ಈಗ ಹೊಂಟೇವಿ ಹಂಗೆ ನೋಡೋಕೆ ಏನೇನೈತೆ ಅಂತಂದು. ಈಗ ಹೊಂಟೇವಿ. ಈಗ ಹೋಗಿ ಏನೇನೈತೆ ಹಂಗೆ ಒಂದು ರೌಂಡ್ ನೋಡ್ಕೊಂಡು ಆಮೇಲೆ ಬಿಡೋ ಟೈಮ್ಗೆ ಬಂದು ಹೋಗೋಣ. ಈಗ ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ. ಏನೇನೈತಿ ಏನೇನಿಲ್ಲ ತೋರಿಸ್ತೇನೆ. ನೋಡ್ಕೊತೀರಿ. ಎಲ್ಲಕ್ಕೆ ಹೆಂಗೆ ಕಾಣಿಸ್ತದೆ ನಿಮ್ಗೆ. ಸ್ಟೇಜ್ ಅದು ಹೆಂಗೆ ಸೆಟಪ್ ಮಾಡ್ಯಾರ ಅಂತಂದೆ. ಈಗ ಹೋಗೋಣ ಬರ್ತೀನಿ. ನಾವು ನೀರಿಂದ ಇರ್ತಾರೆ ಹಂಗೆ ನೋಡಿ. ಮಸ್ತ್ ಮಾಡ್ಯಾರ. ಮಸ್ತ್ ಕಾಣ್ತದೆ ವಿಧಾನಸೌಧ ಅಂಕ್ರಿ. ಸೆಟಪ್ ಅಂತ ಮಸ್ತ್ ಮಾಡ್ಯಾರ. ನೋಡ್ಬೇಕು ಈಗ ಏನೇನೈತೆ ಏನೇನಿಲ್ಲ. ಆ ಕಡೆ ಹೋಗ್ಬಿಟ್ಟು ನೋಡೋಣ. ನೋಡ್ಬೇಕು ನೋಡ್ರಿ ಹೆಂಗೆ ಸೆಟಪ್ ಮಾಡೋದಿಲ್ಲ. ಇಲ್ಲಿ ಕಾಣೈತೆ ಅದನ್ನೇ ಮಸ್ತ್ ಆಗೋದೈತಿ ಅಂಟ. ಹೋಗಿ ಬರ್ರಿ ಹಂಗೆ ನೋಡೋಣ. ಅದೇ ನೋಡೋಂತಿರಲ್ಲ, ಅದ ಮೇನ್ ಸ್ಟೇಜ್ ಆಗೋದೈತಿ. ಸೌಂಡ್ ಚೆಕ್ ಮಾಡಂತಾರೆ. ಈಗ ನೋಡ್ರಿ
ನೋಡ್ರಿ ಇಲ್ಲಿ ನಾವು ಫ್ರೀ ರಿಜಿಸ್ಟರ್ ಆದವ್ರಿಗೆ ಮಾತ್ರ ಪ್ರವೇಶ ಇದೆ. ಇವಾಗ ಎಲ್ರಿಗೂ ಹೊರಗಡೆ ಕಳಿಸ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಈಗ ಮೇನು GPS ಸರ್ಕಲಲ್ಲಿ ನೋಡಿ ಜನ ಎಷ್ಟಿದ್ದಾರೆ. ಎಂಟ್ರಿ ಆಯ್ತೀವಿ ಹೊಂಟೆ ಒಳಗೆ ಎಂಟ್ರಿ ಆಯ್ತು. ನಿನ್ನೆಲ್ಲ ಕಾಣಿಸೋಲ್ಲ ಅದ್ರ ಇದೆಲ್ಲ ಬಾ. ಈಗ ಎಂಟ್ರಿ ಆಗೈತಿ ಹೊಂಟೆ ಒಳಗೆ. ಇಷ್ಟೊತ್ತನ ಅಲ್ಲೇ ಎಂಟ್ರಿ ಬಿಟ್ಟರು. ಎಷ್ಟು ಕರೆಕ್ಟ್ 12:05 ಆಗೈತಿ ಇವಾಗ ನೋಡ್ರಿ ಟೈಮ್. ಕರೆಕ್ಟ್ ಒಂದು 10 ನಿಮಿಷದಾಗ ಬಿಟ್ಟಾರೆ. ಈಗ ಹೋಗೋದು ಯಾವ್ದಾದ್ರು ಐತೆ ಏನೇನೈತೆಲ್ಲ ತೋರಿಸ್ತೇನೆ. ತೊಯ್ದಿಟ್ಟು ಈಗ ಮುಂದೆ ತೋರಿಸ್ತೇನೆ ಬರ್ರಿ. ಈಗ ಇಲ್ಲಿ ಎಂಟ್ರಿ ಆದ್ವಿ ವಿಧಾನಸೌಧ ಒಳಗೆ. ಬೈಕ್ ವಿಧಾನಸೌಧ ಇಲ್ಲ ಭಜನೆ ಐತಿ. ವಿಡಿಯೋ ಕಾಲ ಈಗ ಹೋಣ್ ಬರ್ರಿ ಒಳಗೆ ಹೋಗಿ ಸಿಗ್ತೇನೆ. ಇದ ಮಾಡ್ತೇನೆ ಬಂದ ನೋಡ್ರಿ ವಿಧಾನಸೌಧ ಒಳಗೆ ಎಂಟ್ರಿ ಆಗಿ ಈಗ ಜಸ್ಟ್ ಈಗ ಟೆಂತ್ರಿಂಗ್ ಎಂಟ್ರಿ ಆಗಿ ಹೊಂಟೇವಿ. ಈಗ ಇಷ್ಟೆಲ್ಲ ಹೋಗ್ತೇವೆ ತೋರಿಸಿ. ಇದೆಲ್ಲ ಮಕ್ಕಳ ಮೇಳ. ಇದೆಲ್ಲ ನೋಡ್ತಿದ್ರಿ ನೀವೆಲ್ಲ. ಇದು ಮಕ್ಕಳ ಮೇಳ ಹಿಂಗೆ ಹೋಗೋಷ್ಟೊತ್ತಿಗೆ ಇಲ್ಲೇ ಇದೆ ವಿಧಾನಸೌಧ. ಇಷ್ಟು ಹತ್ತರಿಂದ 50 ನೋಡೋವಂಥದ್ದು ವಿಧಾನಸೌಧನ ನೋಡ್ರಿ. ಎಲ್ಲ ಮಕ್ಕಳ ಮೇಳ ನಮ್ಮ ರಾಜೇಶ್ ಬಂದಿಲ್ಲ, ಅವ ಕೆಲಸ ಮಾಡೋವಂತಾನ. ಅದಕ್ಕೆ ಸರಿ ಮಾಡಿ ತೋಲೆ ನೋಡ್ರಿ. ನೋಡಿ ಕೃಷ್ಣ ಬೆಳಗಾವಿ ಇಲ್ಲಿ ಡಿಸ್ಟಿಕ್ ವೈಸ್ ಏನೇನಿದೆ ಅಂತಂದಿಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಬೀದರ್ ಇದೇನೋ ಬರ್ತಾ ಇದೇನು ಬೆಳಗಾವಿಯಾಗ ಏನೇನಿದೆ. ಪ್ರೀತಿಯ ಜನರೇ ನಮಸ್ಕಾರ. ನಾನು ರಾಯಣ್ಣ. ನಾನು ಕಿತ್ತೂರಾಣಿ ಚೆನ್ನಮ್ಮ. ನನ್ನ ರಾಜ್ಯಕ್ಕೆ ಬಂದವರು ನನ್ನ ಮಣ್ಣಿನ ಮೇಲೆಯೇ ಹಕ್ಕು ಸಾಧಿಸಲು ಬಂದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರು. ನಾನು ಕೇಳಿದೆ, ನನ್ನ ಮಗನ ಹಕ್ಕನ್ನು ನಿರ್ಧರಿಸಲು ನೀನ್ಯಾರು? ಇದು ಕಿತ್ತೂರು, ಇದು ನನ್ನ ನಾಡು, ಇವರೆಲ್ಲ ನನ್ನ ಜನರು ಎಂದೆ. ಆಗ ತ್ಯಾಕರೆ ಸೈನ್ಯ ಸಮೇತ ಬಂದ. ಅವನಿಗೆ ಅನಿಸಿತು, ಒಬ್ಬ ಹೆಂಗಸು ನನ್ನನ್ನು ತಡೆಯುತ್ತಾಳೆಯೇ ಎಂದು. ಹೌದು, ಒಬ್ಬ ಹೆಂಗಸು ತಡೆಯುತ್ತಾಳೆ. ಏಕೆಂದರೆ ಹೆಣ್ಣಿನ ಕೈಯಲ್ಲಿ ಕತ್ತಿ ಬಂದಾಗ ಅದು ಕೇವಲ ಕತ್ತಿಯಲ್ಲ, ಅದು ಸಾವಿರಾರು ವರ್ಷಗಳ ಅವಮಾನಕ್ಕೆ ಉತ್ತರ. ನಾವು ಹೋರಾಡಿದೆವು, ಶತ್ರುವನ್ನು ಸೋಲಿಸಿದೆವು. ಆದರೆ ಅವರು ನನ್ನನ್ನು ಬಂಧಿಸಿದರು, ಜೈಲಿಗೆ ಹಾಕಿದರು. ಅವರು ನನ್ನ ದೇಹವನ್ನು ಬಂಧಿಸಿದರು, ಆದರೆ ನನ್ನ ಕಿತ್ತೂರನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ನನ್ನ ಕನಸನ್ನು ಸಾಲಿಸಲು ಸಾಧ್ಯವಾಯಿತೆ? ಇಲ್ಲ. ಓ ನನ್ನ ಭಾರತದ ಹೆಣ್ಣು ಮಕ್ಕಳೇ, ನಿಮ್ಮ ಹಕ್ಕನ್ನು ಯಾರು ಕಸಿದುಕೊಳ್ಳಬಾರದು. ನಿಮ್ಮ ಹಕ್ಕು ನಿಮ್ಮದು. ಆದರೆ ನೆನಪಿಡಿ, ನಾವು ಕತ್ತಿಯಿಂದ ಹೋರಾಡಿದ ಕಾಲವಿತ್ತು. ಇಂದು ನೀವು ಸಂವಿಧಾನದ ಶಕ್ತಿಯಿಂದ ಹೋರಾಡಬೇಕು. ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ, ಪ್ರಜಾಪ್ರಭುತ್ವಕ್ಕಾಗಿ. ಈ ಹಕ್ಕು ಕೇವಲ ಸಿಕ್ಕಿದ್ದಲ್ಲ, ಇದನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಾನು ಕಿತ್ತೂರನ್ನು ಬಿಟ್ಟುಕೊಟ್ಟಿಲ್ಲ, ನೀವು ಪ್ರಜಾಪ್ರಭುತ್ವವನ್ನು ಬಿಟ್ಟುಕೊಡಬೇಡಿ. ಹರ ಹರ ಮಹಾದೇವ್. ನಮ್ಮ ರಾಣಿ ಚೆನ್ನಮ್ಮನನ್ನು ಬಂಧಿಸಿದಾಗ ಕಿತ್ತೂರಿನ ಕೋಟೆ ಬಾಗಿಲು ಮುಚ್ಚಿತು. ಆದರ ನನ್ನ ಹೋರಾಟದ ಬಾಗಿಲು ಮುಚ್ಚಲಿಲ್ಲ. ಕೇವಲ ರೈತರು ಮತ್ತು ಸಾಮಾನ್ಯ ಜನರೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ವಿ. ಹಗಲಲ್ಲಿ ಸಾಮಾನ್ಯ ಜನರಂತೆ ಬದುಕಿ, ರಾತ್ರಿಯಲ್ಲಿ ಬ್ರಿಟಿಷರ ಕಚೇರಿಗಳ ಮೇಲೆ, ಲಕೋಟೆಗಳ ಮೇಲೆ ದಾಳಿ ನಡೆಸಿದ್ವಿ. ಅವರು ನಮ್ಮನ್ನ ಬಂಡುಕೋರರಂದ್ರು. 2 ದಾರಿಗಳಿದ್ವು. ಒಂದು ಅವರ ಮುಂದೆ ಶರಣಾಗೋದು, ಇನ್ನೊಂದು ಸಾಯೋದು. ನಾನು ಎರಡನೇದನ್ನ, ಅಂದರೆ
ಅನ್ಯಾಯದ ಮುಂದೆ ತಲೆ ತಗ್ಗಿಸಬಾರದೆಂದು ಆರಿಸಿಕೊಂಡೆ. ಅದಕ್ಕಾಗ ನನಗ ಗಲ್ಲಿಗೇರಿಸಿದ್ರು. ಸ್ವತಂತ್ರವೆಂದರೆ ಕೇವಲ ಪರಕೀಯ ಆಡಳಿತ ಹೋಗುವುದಲ್ಲ, ಪ್ರತಿಯೊಬ್ಬರಿಗೂ ತಮ್ಮ ಬದುಕನ್ನು ತಾವೇ ನಿರ್ಧರಿಸುವ ಹಕ್ಕು ಇರಬೇಕು. ಆ ಹಕ್ಕು ಕಾಗದದಲ್ಲಿರುವ ಮಾತಾಗಿ ಉಳಿಯಬಾರದು. ನಾವು ಹೋರಾಡಿದ್ದು ಅದಕ್ಕಾಗ, ನೀವು ಅದನ್ನ ಬದುಕಿಸಬೇಕು. ಹರ ಹರ ಮಹಾದೇವ್! ಜೈ ರಾಯಣ್ಣ. ಸರ್, ಈಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಮತ್ತೆ ಧಾರವಾಡ, ಈ 3 ಜಿಲ್ಲೆಯ ಇತಿಹಾಸವನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಮುಂಡ್ರಿಗಿ ಭೀಮರಾಯ ಏನೋ ಸ್ವತಂತ್ರ ಸಂಗ್ರಾಮದ ಕುರಿತು ಹೋರಾಟ ಸಂದರ್ಭದ ಇರ್ಬೋದು, ದೇಶಕ್ಕೆ ಹೋರಾಟದವರ ಏನು ಈ 3 ಜಿಲ್ಲೆಯಲ್ಲಿ ಹೋರಾಡಿದವರು ಮೈಲಾರಪ್ಪ ಮಹಾದೇವ್ ಇರ್ಬೋದು, ಸರೋಜಿನಿ ಮಹಿಷಿ ಇರ್ಬೋದು, ಇವರೆಲ್ಲ ಸಂಕ್ಷಿಪ್ತ ಇಲ್ಲೆಲ್ಲ ಪರಿಚಯ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಜುಲೈ 1, 1921 ಕಪ್ಪು ದಿನ ಧಾರವಾಡದ ಹುತಾತ್ಮ ಬಲಿದಾನವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಇದ್ರಲ್ಲ ಅಂದ್ರೆ ಸಂಕ್ಷಿಪ್ತವಾಗಿ ಆಯಾ ಜಿಲ್ಲೆಯವರು ಏನೇನಿದಲ್ಲ ಅವು ಇತಿಹಾಸವನ್ನ ಮತ್ತೆ ಸ್ವಾತಂತ್ರ್ಯ ದಿನ ಸಂದರ್ಭದಲ್ಲಿ ಏನೇನು ಚಳವಳಿ ನಡೆವಲ್ಲ ಅವನ್ನ ಇಲ್ಲಿ ಕಟ್ಟಿಕೊಡುವಂತ ಪ್ರಯತ್ನಗಳು ಆಗ್ತಾ ಇದ್ದಾರೆ. ಅಂದ್ರೆ ನಾವು ಉಪ್ಪನ್ನು ನೋಡಿ ಧಾರವಾಡ ಜಿಲ್ಲೆ ಸಮುದ್ರದ್ದು ಆದ್ರೆ ಇದಕ್ಕೂ ತೆರಿಗೆ ಜಾತ್ರೆ ಅಂತಂದು ಮಾಡ್ತಾ ಇದ್ದಾರೆ. ಮಹಾತ್ಮರೊಂದಿಗೆ ದಂಡಿನಾಗ ಹೆಜ್ಜೆ ಹಾಕಿದಾಗ ನನ್ಗೆ ಅರಿವಾಯ್ತು, ಸಣ್ಣ ವಸ್ತುವಿನಾಗೂ ದೊಡ್ಡ ಹೋರಾಟ ಆಗೈತಿ ಅಂತ. ದಂಡಿ ಉಪ್ಪಿನ ಸತ್ಯಾಗ್ರಹದಾಗ ಮಹಾತ್ಮ ಗಾಂಧಿ ಅವರೊಂದಿಗೆ ಹೆಜ್ಜೆ ಹಾಕಿದ್ದು ಏಕೈಕ ಕನ್ನಡಿಗನ ಹೆಗ್ಗಳಿಕೆ ನನ್ನ ಮ್ಯಾಗೈತಿ. ಆದ್ರ ಆ ಹೆಗ್ಗಳಿಕೆಗಿನ ನನಗೆ ಹೋರಾಟನೇ ಬಹಳ ಮುಖ್ಯ ಆಗಿತ್ತು. ಹೋರಾಟದ ನಂತರ ನನ್ನ ಊರು ಹೊಸರೀತಿಗೆ ಬಂದ್ವು. ಅಲ್ಲಿ ಸೇವಾಶ್ರಮ ಕಟ್ಟಿದ್ವು. ಗ್ರಾಮ ಸ್ವರಾಜ್ಯ, ಖಾದಿ, ಅಸ್ಪೃಶ್ಯತಾ ನಿವಾರಣೆ ಇವ ನಮ್ಮ ದೊಡ್ಡ ಕನಸಾಗಿದ್ವು. ಆಮ್ಯಾಗ ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ತೊಲಗಿ, ಇನ್ನು ಮೌನ ಬೇಡ. ರಹಸ್ಯ ಪಡೆ ಕಟ್ಟಿದ್ವು. ಬ್ರಿಟಿಷರ ಬೊಕ್ಕಸ ಸಂಪರ್ಕ ವ್ಯವಸ್ಥೆಗಳಿಗೆ ಸವಾಲು ಹಾಕಿದ್ವು. ಒಂದು ದಿನ 1943 ಏಪ್ರಿಲ್ 1 ಬ್ರಿಟಿಷರ ಕಂದಾಯ ಬೊಕ್ಕಸವನ್ನು ವಶಪಡಿಸಿಕೊಳ್ಳಲು ಹೊರಟಿದ್ವು. ಪೊಲೀಸರು ಬಂದ್ರು, ಗುಂಡು ಹಾರಿಸಿದ್ರು, ಎದೆ ಕೊಟ್ಟು ನಿಂತ್ವು. ಗುಂಡು ನನ್ನ ಎದೆಗೆ ತಾಕ್ತು. ಆಗ ನನಗೆ ನೆನಪಾದದ್ದು ಒಂದ, ಈ ನೆಲ, ಈ ಜನ, ಈ ಸ್ವಾತಂತ್ರ್ಯ. ಇಂದು ನೀವೆಲ್ಲರೂ ಸ್ವತಂತ್ರರು. ಆದ್ರ ಸ್ವಾತಂತ್ರ್ಯವನ್ನು ಕೇವಲ ಧ್ವಜಾರೋಹಣ ದಿನದಂದು ಮಾತ್ರ ನೆನಪಿಸ್ಕೊಳ್ಬೇಡ್ರಿ. ಸಂವಿಧಾನವನ್ನು ಪ್ರತಿದಿನ ಬದುಕಿ. ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆ, ನ್ಯಾಯ ಇವ ನಮ್ಮ ಬದುಕಿನ ಆದರ್ಶವಾಗಬೇಕು. ಹೋರಾಟದ ಮುಂದಿನ ಆಯ್ಕೆ ಆಗ್ಬೇಕು. ಜೈ ಹಿಂದ್! ಇದು ಬ್ಯಾಕ್ ಸೈಡ್ ಎಂಟ್ರೆನ್ಸ್ ವಿಧಾನಸೌಧ ನೋಡ್ರಿ, ಹಿಂಗೈತಿ. ಈ ಸೈಡ್ ಮತ್ತೆ ಈ ಸೈಡ್ ಏನ್ ನೋಡಂತೀರಲ್ಲ, ಇವೆಲ್ಲ ಏನಿದಾವ ಅಂದ್ರೆ ಪ್ರತಿಯೊಂದು ಜಿಲ್ಲೆದಾಗ ಯಾವ ಸ್ವತಂತ್ರ ಹೋರಾಟಗಾರರಿದ್ರು ಅದ್ರದ್ದೆಲ್ಲ ಡೀಟೇಲ್ಸ್ ಆಗ್ಯಾವ. ಪ್ರತಿಯೊಂದು ಜಿಲ್ಲೆದು ಯಾವ್ಯಾವ ಜಿಲ್ಲೆ ಇದಾವ ಆಲ್ರೆಡಿ ನಾವು 1-2-3 ತೋರಿಸಿದೀವಿ ನಿಮ್ಗೆ. ಹೆಂಗ ಮುಂದೂಟ ಮತ್ತು ಅದ್ರೊಳಗೆ ಏನೈತೆ ಅಂದ್ರೆ ಅದಷ್ಟು ಬಿಟ್ರು ಮತ್ತು ಅದ್ರದ್ದು ಏನು ಸಿಹಿ ತಿಂಡಿ ಅಥವಾ ಏನು ಫುಡ್ ಐತಿ ಅದ್ರದ್ದೊಂದು ಈಗ ಧಾರವಾಡ ಕಡೆ, ಬೆಳಗಾವಿ ಕುಂದ ಹಂಗೈತಿ, ಹಂಗೆ ಎಲ್ಲನೂ ಕೊಟ್ಟಿದ್ದಾರೆ. ಅದರಲ್ಲಿ ಅದ್ರ ಜೊತೆ ಕೊಡ್ತಾರೆ ನೋಡ್ಬೇಕು. ಈಗ ಹೋಗಿ ನೆಕ್ಸ್ಟ್ ವಿಧಾನಸೌಧ ಒಳಗಡೆ ಹೋಗೋ ಪ್ಲ್ಯಾನ್ ಐತಿ, ನೋಡ್ಬೇಕು. ಇವಾಗ ಒಳಗಡೆ ಬಿಡ್ತಾರೆ ಅನ್ಸುತ್ತೆ, ಹೋಗಿ ನೋಡ್ಕೊಂಡು ಬರೋಣ. ಹೆಂಗೆ ಅನ್ನಿಸ್ತು ಬಂದು? ಏನು ಹಿಂಗೇನು ಅನಿಸ್ತು? ಹಾಂ ಚಲೋ ಅನಿಸ್ತಪ್ಪ. ಹಾಂ, ಒಳಗಡೆ ಬರೋದು ಇತ್ತು, ಬರ್ಬೇಕನ್ನೋಂತಿದ್ವಿ, ಆಗಿದ್ದಿಲ್ಲ. ಅದೊಂದು ಕಾರಣಕ್ಕೆ ಈಗ ಸಾಲು ಕುಡ್ದು ಬಂದೇವಿ. ಈಗ ಒಳಗಡೆ ಎಂಟ್ರೆನ್ಸಿಗೆ ಹೋಗೋದು. ಈಗಿಲ್ಲ ವಿಧಾನಸೌಧ ಒಳಗೆ ಹೋಗಿ ಬರ್ಬೇಕು. ನೋಡೋಣ, ಒಳಗೆ ಹೋಗಿ ಒಳಗಿಂದ ಏನು ಕೇಸ್ ಅಲಾವ್ ಇದ್ರೆ ಮಾಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಇವಾಗ ಒಳಗೆ ಒಳಗೆ ಬಿಡ್ತೇನೆ ಅಂತ ಪರ್ಮಿಷನ್ ಐತಂದಾರೆ. ಸುತ್ತ ನೋಡ್ಕೊಂಡು ಬರೋಣ ಹೆಂಗೆ ಐತೆ, ಏನೇನೈತೆ ನಿಮಗೂ ತೋರಿಸ್ತೀನಿ, ತೋರ್ಸೋಕ್ಕಾದ್ರೆ ಅಂತಿಲ್ಲ. ಇದಿಲ್ಲೇ ಗಾಂಧೀಜಿ ಸ್ಟ್ಯಾಚು ಐತೆ, ಸ್ಟ್ಯಾಚು ಇಲ್ಲಿ ಕಾಣಿಸೋಂಥದ್ದೆಲ್ಲ ಗಾಂಧೀಜಿ ಸ್ಟ್ಯಾಚು ಐತೆ ನೋಡ್ರಿ. ಏನಿಲ್ಲ, ಒಳಗೆ ಹೋಗಿ ನೋಡಿ ಬರೋಣ.
ಒಳಗೆ ಬಿಡ್ತಾರಂತ, ಹೋಗಿ ನೋಡಿ ಆಮೇಲೆ ಬರೋಣ. ತಗೊಂಡು ಈಗ ವಿಧಾನಸೌಧದ ಒಳಗೆ ಬಂದ ಮ್ಯಾಗಿನ ಫ್ಲೋರಿಗೆ ಇಲ್ಲಿಂದ ನಮ್ದು ಅಸೆಂಬ್ಲಿ ವ್ಯೂ ಕಾಣಿಸುತ್ತೆ ಅಂತ ಹೇಳ್ಯಾರ. ಅದೆಲ್ಲ ಐತಿ ನೋಡೋಣ. ಈಗ ಹೋಗೊಂಡು ಬರಂಗ ಇದು ಫಸ್ಟ್ ವ್ಯೂ ಇದೆ ತೋರಿಸಿಂತ. ವಿಧಾನ ಪರಿಷತ್ ಗ್ಯಾಲರಿ ನೋಡೋಕೆ ಎಷ್ಟು ಜನ ಅದಾರ, ಎಷ್ಟು ನೋಡ್ತಾರೆ. ನಾವು ಅದ್ರಾಗ ಒಬ್ರು ಕೇವೀಗ ಆ ಕ್ರೌಡ್ ಒಳಗೆ ಎಷ್ಟು ಜನ ಹೋಗ್ತಾರೆ. ನಾವು ಅಲ್ಲಿ ಹೋಗೊಂಡು ಬರ್ರಿ. ಇದೆಲ್ಲ ವಿಧಾನಸೌಧ ಒಳಗಡೆ ಮೇನ್ ಎಂಟ್ರೆನ್ಸ್ ಜನರಿಗೆ ಒಳಗಡೆ ಬಂದಾಗ ಇದೇನು ಕಾಣಿಸ್ತೈತಿ, ಇದು ಮೇನ್ ಎಂಟ್ರೆನ್ಸ್ ಐತಿ. ಇದು ಕಡೆ ಬರ್ತೀವಿ. ಹೋಗೊಂಡು ಬರ್ರಿ. ಈಗ ಒಳಗೆ ಹೋಗಿ ಬಂದಿದ್ದು ನೋಡೇವಿ. ಅಲ್ಲೇ ಜಾಸ್ತಿ ಇದು ಮಾಡಲಿಲ್ಲ, ಬಿಟ್ಟಷ್ಟು ಮಾಡೇವಿ. ಇವಾಗ ಎಲ್ಲ ಹೋಗ್ಬೇಕು ನೋಡೋಣ ಬರ್ರಿ. ಎಲ್ಲ ಹೋಗಿ ಅಲ್ಲೇ ನೋಡಿ ಇದು ಮಾಡೋಣ ಬರ್ರಿ. ಬೆಳ್ಳುಳ್ಳಿ ಚುಮ್ಮರಿ ಬಂದೈತಿ ಈಗ, ಸ್ಪೈಸಿ ಬೆಳ್ಳುಳ್ಳಿ ಚುಮ್ಮರಿ ವಿಧಾನಸೌಧದಾಗ. ಕೈಯಲ್ಲಿ ಅದನ್ನು ಇಟ್ಟು ಬರ್ತಾರೆ. ಹಾಕ್ತೇನೆ ನಾವು ಒಂದು ಹಿಟ್ಟಿನ ಸಿಗ್ತೇವೆ. ವಿಷಯ ಏನು ಅಂತಂದ್ರೆ ವಿಧಾನಸೌಧಗಳ ಎಂಟ್ರಿ ಎಲ್ಲರೂ ಈ ರೀತಿ ಕೇಳಿದಿರಾ ಕಂಡಿದ್ದೀರಾ? ವಿಧಾನಸೌಧಗಳ ಎಂಟ್ರಿ ಅಂದ್ರೆ ಎಂತ ಗೋಲ್ಡನ್ ಮೂಮೆಂಟ್ ಇದು. ಯಾಕಂದ್ರೆ ನಮ್ಮ ಸರ್ಕಾರ ಜನರ ಸರ್ಕಾರ, ನಿಮಗೋಸ್ಕರ ಇರುವಂತಹ ಸರ್ಕಾರ. ಹಾಗಾಗಿ ಇದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಸಹಕರಿಸ್ತಾರೆ, ಜೊತೆಗಿರ್ತಾರೆ. ಹಾಗೆ ಅನೇಕ ಗಣ್ಯರು ಕೂಡ ನಿಮ್ಮ ಮುಂದೆ ಹಾಜರಾಗ್ತಾರೆ. ಕೆಲವೇ ನಿಮಿಷಗಳು ಬಾಕಿ ಇದೆ. ಹಾಗಾಗಿ ರಿಕ್ವೆಸ್ಟ್ ಮ್ಯೂಸಿಕ್ ಅಂಡ್ ಆಗ್ಬೇಕಾಗಿ ನೆನಪಿಸ್ಕೊಳ್ತಾರೆ. ಭಾರತದ ಮೂಲೆಯಿಂದ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲರಿಗೂ ಇವತ್ತು ಒಳಗೊಂಡು ಬೆಂಗಳೂರು ಆಗಿದೆ. ಹಾಗಾಗಿ ಅವರೆಲ್ಲರೂ ನಮ್ಮ ಊರಿನವರೇ. ಅವರೆಲ್ಲರಿಗೂ ಈ ಪೆರೇಡ್ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಪರೇಡ್ ಇನ್ನೊಂದು 5 ನಿಮಿಷದಲ್ಲಿ ಆರಂಭ ಆಗುತ್ತೆ. ನೀವೆಲ್ಲ ಆ ಕಡೆ ನಿಂತಿದ್ದೀರಾ. ಈ ಕಡೆನೂ ಫುಟ್ಪಾತ್ ಇದೆ. ಈ ಫುಟ್ಪಾತ್ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಅವಕಾಶ ಇದೆ. ಆ ಕೊನೆಯಿಂದ 2 ಕೊನೆಯಿಂದಲೂ ಕೂಡ ತಾವು ಫುಟ್ಪಾತ್ಗೆ ಎಂಟರ್ ಆಗಬಹುದು. ಈ ಕಡೆ ಇರುವಂತಹ ಫುಟ್ಪಾತ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ. ಪೀಪಲ್ ಹ್ಯಾವ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದ ಕಂಟ್ರಿ, ಯೆಟ್ ವಿ ಆರ್ ಆಲ್ ಲಿವಿಂಗ್ ಟುಗೆದರ್ ಇನ್ ಬೆಂಗಳೂರು ಆಸ್ ಒನ್ ಪೀಪಲ್. ದಿಸ್ ಈಸ್ ವಾಟ್ our constitution. ಬೈರೇಗೌಡರಿಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಇದೀಗ ನಿಮ್ಮ ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಮುದಾಯಗಳ ಪಥಸಂಚಲನ. Women Awareness Committee representing women workers towards the empowerment, awareness and upliftment of women in the community. Anganwadi workers recognizing the frontline workers who must support young children, mothers and families through early childhood care, nutrition, community services. Loading and unloading workers, acknowledging the workers whose physical labor keeps markets, business and city supply networks functioning every day. Nursing workers recognizing healthcare professionals who provide essential care, support and serve to patients and communities. Samara Society representing community-led efforts that contribute to social welfare, inclusion and well-being of people in Bengaluru. Putting all of
these people together, as Chaitra already told, more than 120 people are walking this parade, and that makes the Greater Bengaluru Authority Community Parade. Over to you guys. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಮುದಾಯಗಳ ಪಥ ಸಂಚಲನದಲ್ಲಿ ನೀವು ಕಾಣಬಹುದು ಕ್ಯಾಬ್ ಚಾಲಕರು ಪ್ರತಿದಿನ ಬೆಂಗಳೂರನ್ನು ಚಲಿಸುವಂತೆ ಮಾಡುವ ಮತ್ತು ನಗರದ ನಿವಾಸಿಗಳು ಹಾಗೂ ಪ್ರವಾಸಿಗರ ಸಂಚಾರಕ್ಕೆ ನೆರವಾಗುವ ಚಾಲಕರ ಸೇವೆಯನ್ನ ಗೌರವಿಸುವುದು. ತ್ಯಾಜ್ಯ ಶ್ರಮಿಕರ ಸಂಘ, ತ್ಯಾಜ್ಯ ಕಾರ್ಮಿಕರು, ಅವರ ಹಕ್ಕುಗಳು, ಕಲ್ಯಾಣ ಮತ್ತು ಗೌರವಿಸುತ್ತೆ ಸ್ತ್ರೀ ಜಾಗೃತಿ ಸಮಿತಿ. ಇಲ್ಲಿ ಎಲ್ಲರೂ ನಮ್ಮವರು ಹಾಗೂ ನಾವೆಲ್ಲರೂ ಇಲ್ಲಿ ಸಮಾನರು ಎಂಬುವಂತೆ ಬೆಂಬಲಿಸುವಂತ ಲೈಂಗಿಕ ಕಾರ್ಯಕರ್ತೆಯರ ಸಂಘಟನೆ 2 ದಶಕಗಳಿಗೂ ಹೆಚ್ಚು ಕಾಲ ಬೆಂಗಳೂರಿನ ಲೈಂಗಿಕ ಕಾರ್ಯಕರ್ತೆಯರ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಶ್ರಮ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮಕ್ಕಳ ಆರೈಕೆ, ಪೌಷ್ಟಿಕತೆ, ಆರಂಭಿಕ ಭಾಗ ಶಿಕ್ಷಣ ಮತ್ತು ಕುಟುಂಬಗಳ ಬೆಂಬಲಕ್ಕಾಗಿ ಸಮುದಾಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಂಚೂಣಿಯಲ್ಲಿರುವ ಕಾರ್ಯಕರ್ತೆಯರನ್ನ ಗೌರವಿಸುವುದು ಹಾಗೆ ನಮ್ಮ ಅಂಗನವಾಡಿ ಟೀಮ್ ಬಂದಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರು, ಮಾರುಕಟ್ಟೆಗಳು, ವ್ಯಾಪಾರಗಳು ಮತ್ತು ನಗರದ ಸರಬರಾಜು ವ್ಯವಸ್ಥೆಗಳು ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸುವ ತಮ್ಮ ಶ್ರಮವನ್ನ ನೀಡುತ್ತಿರುವಂತಹ. So the next lineup in the parade is Sindhi community, which brings to the parade a cultural heritage rooted in the history, language, traditions and community life of Sindh. The community's modern history is also marked by the experience of ಮಾತರಂ 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 ಜೈ 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 ಜೈ. A rhythmic moment and is commonly performed during festivals, processions and community celebrations. Hulive Shah is especially associated with Navaratri celebrations in coastal Karnataka and Ishake. ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಬಂಧಿಸಿದ ವರ್ಣರಂಜಿತ ಜನಪದ ಪ್ರದರ್ಶನವಾಗಿದೆ. ಕಲಾವಿದರು ನಿಕಟ ಸಮುದಾಯ ಜೀವನ ಮತ್ತು ಪಶ್ಚಿಮ ಘಟ್ಟಗಳ ಪ್ರಕೃತಿಯೊಂದಿಗಿನ ಬಲವಾದ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿದೆ. ನಮ್ಮ ಕೊಡಗನ್ನ ಸ್ಕಾಟ್ಲೆಂಡ್ ಆಫ್ ಇಂಗ್ಲೆಂಡ್ ಕೊಡಗು ಮತ್ತು ಕೊಡವ ಸಮುದಾಯವನ್ನ ಪ್ರತಿನಿಧಿಸುತ್ತಾ ಕೊಡವ ಮಹಿಳೆಯರು ಪ್ರದರ್ಶಿಸುವ ಸಾಂಪ್ರದಾಯಿಕ ಜನಪದ ನೃತ್ಯವಾದ ಉಮ್ತಟ್ ಇಲ್ಲಿದೆ. ಕೊಡವ ಸಮುದಾಯವು ತನ್ನ ವಿಶಿಷ್ಟ ಉಡುಪು ಸಂಪ್ರದಾಯಗಳು, ನಿಕಟ ಸಮುದಾಯ ಜೀವನ ಮತ್ತು ಪಶ್ಚಿಮ ಘಟ್ಟಗಳ ಪ್ರಕೃತಿಯೊಂದಿಗಿನ ಬಲವಾದ ಬಾಂಧವ್ಯ. ನಮ್ಮ ಅಲೆಮಾರಿ ಕಲಾ ಪರಂಪರೆ ಕರ್ನಾಟಕದ ಅಲೆಮಾರಿ ಮತ್ತು ಸಮುದಾಯ ಆಧಾರಿತ ಪ್ರದರ್ಶನ ಸಂಸ್ಕೃತಿಗೆ ಸಂಬಂಧಿಸಿದ ಜಾನಪದ associated with processions and public celebrations in Maharashtra. Its strong rhythmic character brings a distinctly Maharashtrian sound and the Karnataka region has a distinctive cultural heritage shaped by its language, food, music, religious traditions. ಪಂಜಾಬ್ ಶಾಶ್ವತ ಸಂಕೇತಗಳಾಗಿ ಹೊರಹೊಮ್ಮುವುದರೊಂದಿಗೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪಂಜಾಬ್ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ಪಂಜಾಬ್ನ ಈ ಪ್ರಸ್ತುತಿಯು ಶಿಸ್ತಿನ ಚಲನೆ, ಸಮರತಂತ್ರ ಮತ್ತು ಸಾಂಸ್ಕೃತಿಕ ಅಭ್ಯಾಸವನ್ನ ಸಂಯೋಜಿಸುವ ಸಾಂಪ್ರದಾಯಿಕ ಸಿಖ್ ಸಮರ ಕಲೆಯಾದ ಗಟ್ಕಾವನ್ನು ಒಳಗೊಂಡಿದೆ. ಗಟ್ಕಾವು ಶಾರೀರಿಕ ಶಿಸ್ತು ಮತ್ತು ಸಾಮೂಹಿಕ ಗುರುತಿನ ಸ್ವಾಗತ್ ಸಿಂಗ್ ಪಂಜಾಬ್ ಪಥ ಸಂಚಲನದ ತಂಡವನ್ನ. Ladies and gentlemen, going up next, Punjab. Punjab has a significant place in India's freedom struggle with figures such as Lala Lajpat Rai and Shahid Bhagat Singh, becoming enduring symbols of resistance and sacrifice. Representation from Punjab features Gata, the traditional Sikh martial arts combining disciplined movement and martial technique in the cultural practice. Gata reflects a long-standing tradition of physical discipline. ಯಾವುದೇ ತೊಂದರೆ ತೊಡಗುಗಳಿಂದ ನಡೆದಿದೆ.
ಶಿಸ್ತುಬದ್ಧವಾಗಿ ಇದನ್ನೆಲ್ಲ ಪ್ಲಾನ್ ಮಾಡಲಾಗಿದೆ. ಓಡಾಡಿಕೊಂಡು ಎಲ್ಲ ಒಂದು ವೇದಿಕೆ ಮೇಲೆ 2 ಬಾರಿ ಬಂದು 2 ಭಾಷೆಗಳಲ್ಲಿ ಪ್ರತಿಯೊಂದು ಕೂಡ ಎಲ್ಲಿ ನಡೀತಿದೆ, ಹೇಗ್ ನಡೀತಿದೆ, ಯಾವ ರೀತಿ ನಡೀತಿದೆ ಅನ್ನೋ ವಿಷಯವನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸಲ ಜೋರಾದ ಚಪ್ಪಾಳೆಗಳು ಬರ್ಲಿ ನಮ್ಮ KBG ಸರ್ಗೆ. ಜೋರಾದ ಓವರ್ಲಿ of cultural expression. ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಒಳಗೊಂಡಿದ್ದು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ. ಬದುಕಮ್ಮ ಆಚರಣೆಯ ಮೂಲಕ ಈ ಪ್ರಸ್ತುತಿಯು ತೆಲಂಗಾಣದ ಜೀವನಾವಧಿಯುತ್ತಿರುವ ಸಾಂಸ್ಕೃತಿಕ ಪರಂಪರೆಯನ್ನ ಮತ್ತು ಅದನ್ನ ಜೀವಂತವಾಗಿಸುವಲ್ಲಿ ಸಮುದಾಯದ ಸಹಭಾಗಿತ್ವದ ಪಾತ್ರವನ್ನು ಮನ್ನಣೆಗೆ against the British rule during the uprising of 1857, while Dr. Rajendra Prasad became an important leader of national movement and later India's first president. The cultural presentation draws ಹಾಗೂ ಸಮುದಾಯ ಪ್ರಕೃತಿ ಮತ್ತು ಭಕ್ತಿಯ ಮೂಲಕ ವ್ಯಕ್ತವಾಗುವಂತ ಛತ್ ಪೂಜೆಯ ಸಾಂಪ್ರದಾಯಿಕ ಪರಂಪರೆಯನ್ನ ಒಳಗೊಂಡಿದೆ. ಇದು ಬಿಹಾರದ ಜೀವಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮವನ್ನ ಕ್ರಾಂತಿಕಾರಿಗಳು ಸೇರಿದಂತೆ ಹಲವು ಮಹನೀಯರನ್ನ ಈ ಭಾಗವು ದೇಶಕ್ಕೆ ನೀಡಿದೆ. ಈ ಪ್ರಸ್ತುತಿಯು ಸಾಂಪ್ರದಾಯಿಕ ಬಂಗಾಳಿ ಉಡುಪುಗಳು, ಧನೂಚಿ ನೃತ್ಯ ಮತ್ತು ರವೀಂದ್ರ ಸಂಗೀತವಾಗಿ ಒಂಥರ ಕಣ್ಣೆಲ್ಲ ಹಾಗೆ ಬಿಟ್ಟುಕೊಂಡು ಒಂಥರ ಕುತೂಹಲದಿಂದ, ಕೌತುಕದಿಂದ, ಅದ್ಭುತತೆಯಿಂದ ನೋಡ್ತಿದ್ದಾರೆ. ತಂಡಗಳು Margam Kali, Kathakali and Thayyam. Together these forms demonstrate the breadth of Kerala's performance traditions, from classical dance and theatre to community and ritual practices. So let's give it up for Kerala! Kerala! Correct, Kerala! and they are performing Keraliyam. ಸೊ ಎಲ್ಲರೂ ಈಗ ಹಾಗೆ ಸಾಗಿರುವಂತ ನಮ್ಮ ಎಲ್ಲ ಕಲಾವಿದರಿಗೂ, ಎಲ್ಲ ಸ್ಟೇಟ್ ಇಂದ ಬಂದಿರುವಂತ ಪರೇಡ್ಗಳಿಗೂ ಒಂದು ಅಲ್ವಾ? ಫಸ್ಟ್ ಮೊದಲ ಎಷ್ಟು ಜೋರಾಗ ಅಂತೀರಾ ನೋಡೋಣ. ಓಕೆ, ಅದ್ರಲ್ಲಿ ಅನ್ನಿಸ್ತೀರಾ? ನೀವನ್ಬೇಡಿ ಓಕೆ, ಸಾರ್ವಜನಿಕರೇ, ಸ್ನೇಹಿತರೆ, ನೀವು ಹೇಳ್ಬೇಕು, ರೆಡಿನಾ? ಅಮ್ಮಂಗ್ ಕೇಳಿಸ್ಬೇಕು, ಅಷ್ಟು ಜೋರಾಗಿ ಹೇಳ್ಬೇಕು ನೀವು. ರೆಡಿ? ಓಕೆ. ಸೊ ಅನುಷಾ 1 ಅಂತಾರೆ, ಚೈತ್ರ 2 ಅಂತಾರೆ, ನಾನು 3 ಅಂತೀನಿ, ನೀವು ಆಡಾಡ್ಬೇಕು. ರೆಡಿ? ಅನುಷಾ ಓಂಕಾರ ಹಾಕೋಣ. 1 2 3
ಸೂಪರ್ ಸೂಪರ್ ಆಂಧ್ರ ಪ್ರದೇಶ್ ಕಲಾವಿದರನ್ನು ಜೋರಾದ ಚಪ್ಪಾಳೆಯಿಂದ ಈ ಪರೇಡ್ ನಲ್ಲಿ ಬರ್ಮಾಡ್ಕೊಳ್ಳೋಣ. Go on everybody, give him a big round of applause. ಸೊ ಮುಂದದಾಗಿ ಬರ್ತಾ ಇರೋದು ನನ್ನ ಫೇವ್ರೆಟ್ ಟ್ರೆಡಿಷನಲ್ ಡಾನ್ಸ್ ಫಾರ್ಮ್ ಆದ ಯಕ್ಷಗಾನ, ರಿಪ್ರೆಸೆಂಟಿಂಗ್ ಕರ್ನಾಟಕಸ್ ಯಕ್ಷಗಾನ, the traditional theatre form of the coastal region, known for its combination of dance, music, dialogue, elaborate costumes, face painting. ಕಲಾ ಪರಂಪರೆಯ ಆಳ ಮತ್ತು ವೈವಿಧ್ಯತೆಯನ್ನ ಎತ್ತಿ ಹಿಡಿಯುತ್ತದೆ ಯಕ್ಷಗಾನ. ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ. ಮುಂದೆ ಗಂಡು ಮೆಟ್ಟಿದ ಕಲೆ ಅಂತ ಮಾತನ್ನ ಹೇಳ್ತಿದ್ರು, ಈಗ ಹಾಗಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಕೂಡ ಯಕ್ಷಗಾನ ಕಲೆಯನ್ನ ಎಷ್ಟು ಅದ್ಭುತವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಕರಾವಳಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗಾಗೆ ಪ್ರತ್ಯೇಕ ಯಕ್ಷಗಾನದ ಕಾಂಟೆಸ್ಟ್ ಅನ್ನ ಇಡಲಾಗ್ತಿದೆ. ಅಂಡ್ ಈ ದಿನ ಅದ್ಭುತವಾಗಿ ಮನಸೂರೆಗೊಳ್ಳುವಂತಹ ಒಂದು ಪ್ರದರ್ಶನವನ್ನ ಕೊಡ್ತಿದ್ದಾರೆ ನಮ್ಮ ಯಕ್ಷಗಾನ ತಂಡದವರು. ಸೊ ನಮ್ಮ ಯಕ್ಷಗಾನ ಕಲಾವಿದರಿಗೆ ಸ್ವಾಮಿ ವೀರಭದ್ರನನ್ನ ನೆನೆದು ಅವನು ನಮ್ಮ ಮೇಲಿರಲಿ, ಅವನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನೆನೆದು ವೀರಗಾಸೆಯನ್ನ ಮಾಡುತ್ತಿರುವಂತಹ ನಮ್ಮ ಕಲಾವಿದರಿಗೆ ಜೋರಾದ ಚಪ್ಪಾಳೆಗಳು ಬರ್ತಿರ್ಲಿ. ಕರ್ನಾಟಕದ ಸುಪ್ರಸಿದ್ಧ ಜನಪದ ಕಲೆಯ ಕಲಾವಿದರು ಇದೀಗ ನಿಮ್ಮ ಮುಂದೆ ಅನೇಕ ರೀತಿಯ ವೇಷಭೂಷಣವನ್ನ ತೊಟ್ಟುವ ಕಲೆಗೆ ಮತ್ತಷ್ಟು ಮೆರುಗಾದಂತಹ ನೃತ್ಯ ರೂಪಕದೊಂದಿಗೆ ನಿಮ್ಮ ಮುಂದೆ ಅನೇಕ ಕಲಾವಿದರು, ಈಗಾಗಲೇ 30ಕ್ಕಿಂತ ಹೆಚ್ಚು ತಂಡದಿಂದ ಕಲಾವಿದರು ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ, ಜೊತೆಗೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಪಥಸಂಚಲನ, ಇನ್ನು ಸಮುದಾಯದ ಪಥಸಂಚಲನದಲ್ಲಿ 30ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸಿದ್ದು 30ಕ್ಕಿಂತ ಹೆಚ್ಚು ತಂಡದ ಎಲ್ಲರಿಗೂ ಕೂಡ ನಾವು ಫ್ರೀಡಂ ಹಬ್ಬದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಛತ್ತೀಸ್ಗಢ, ಬ್ಯಾರಿ, ಬಿಹಾರ್, ಪಂಜಾಬ್, ತುಳುನಾಡು, ಆಂಧ್ರ ಪ್ರದೇಶ್, ಕಂಗಿಲ್ ಡಾನ್ಸ್, ದ ನಾರ್ತ್ ಈಸ್ಟ್ ಟಿಬೇಟ್ ಅಂಡ್ ಲಡಾಖಿ ಕಮ್ಯುನಿಟೀಸ್, ಕರಗ ಕೋಲಾಟ, ಕೇರಳ, ಡೊಳ್ಳು ಕುಣಿತ, ಯಕ್ಷಗಾನ ಕರ್ನಾಟಕ ಹಾಗೂ ಎಲ್ಲರಿಗೂ ಕೂಡ ಮಕ್ಕಳಿಗೆ, ದೊಡ್ಡವರಿಗೆ ಒಟ್ಟು ಪಥಸಂಚಲನದಲ್ಲಿ ಭಾಗವಹಿಸಿದಂತ ಇಡೀ ತಂಡಕ್ಕೆ, ವಿಭಾಗಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದು ಪಥಸಂಚಲನದ ಕೊನೆಯ ಭಾಗವಾಗಿದೆ. ಎಲ್ಲರೂ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ಲ, ಒಂದ್ಸಲ ಅವರಿಗೆ ಚಪ್ಪಾಳೆ ಹೊಡೆದು ಥ್ಯಾಂಕ್ ಯು ಹೇಳ್ಬಿಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ವಲ್ಪ ಜೋರಾದ ಚಪ್ಪಾಳೆಗಳಲ್ಲಿ, ಯಾಕಂದ್ರೆ ಪ್ರತಿಯೊಂದು ಸಮಯವನ್ನ, ಪ್ರತಿಯೊಂದು ಪರೇಡ್ನ ಪ್ರತಿಯೊಂದು ನಿಮಿಷನ ಕೂಡ ನೀವೆಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರೆ ಚಪ್ಪಾಳೆಗಳು ಬರ್ತಿರ್ಲಿ. ನೀವೇ ಹೇಳಿ, ಬಂದ್ರೇನು ನಾವು ನಿಮ್ಮವರೇ ಆದ ಮೇಲೆ ಇನ್ನೇನು, ನಿಮ್ಮೂರೇ ನಮ್ಮೂರು, ನಾವಿನ್ನು ನಿಮ್ಮವರು. ನಮ್ಮೂರೇ ನಿಮ್ಮೂರು, ನೀವಿನ್ನು ನಮ್ಮವರು. ಅಂದದೂರು ಆನಂದದ ತವರೂರು ಬೆಂಗಳೂರು. ಸುಖ ಪಡಲು ಈ ಊರಲ್ಲೇ ನಾವಿರಬೇಕು, ಬದುಕಿದರೆ ನಾವಿಲ್ಲೇ ಬದುಕಬೇಕು. ಚಪ್ಪಾಳೆ ಚಪ್ಪಾಳೆ ಬರಬೇಕು. Come on everybody.
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ವಂದೇ ಮಾತರವೆಂದು ಪಾಡುವೆ ಜಯಂಬಾಯಿಂದಲೇ ತಿರುವಳಿ ದೇವನೇ ಎದುರಾದರೆ ಅದು ಸದಯ ಪಾದ ಸತ್ಸಂಗ ಗಂಗಾ ಇವತ್ತಿನ ಈ ಕಾರ್ಯಕ್ರಮವನ್ನ ರೂಪಿಸಿದಂತವರು ಇದಕ್ಕೆ ನಮ್ಮೆಲ್ಲರಿಗೂ ಸ್ಫೂರ್ತಿ, ನಮ್ಮೆಲ್ಲರಿಗೂ ಶಕ್ತಿಯೂ ಆಗಿರ್ತಕ್ಕಂಥ
ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ನವ ಕರ್ನಾಟಕದ ಅಭಿವೃದ್ಧಿಯ, ನವ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಮಾಡಿರ್ತಕ್ಕಂತಹ ನಮ್ಮೆಲ್ಲರ ಮುಖ್ಯಮಂತ್ರಿ ಜಲದಂಕ ಮಲ್ಲ ಇಟ್ಟ ಗುರಿಯನ್ನ ಬಿಡದೆ ಹರಸಾಹಸ ಮಾಡಿ ಗುರಿಯನ್ನ ಮುಟ್ಟತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ವರ್ಷದಲ್ಲಿ ಮೊದಲ ಬಾರಿಗೆ ಆಗಬೇಕಾದ್ರೆ ಈ ಒಂದು ಕಲ್ಪನೆ, ಇದಕ್ಕೆ ಕಾರಣ, ಇದಕ್ಕೆ ಸ್ಫೂರ್ತಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಧನ್ಯವಾದ ಪೂರಕ ಸ್ವಾಗತ ನಮ್ಮೆಲ್ಲರಿಂದ. ಹಾಗೆ ಮಂತ್ರಿಗಳಾದಂತ ಶ್ರೀ ಕರ್ನಾಟಕ ನಾಡಿನ ಎಲ್ಲ ನನ್ನ ಮೋದಿನೇ ಡಿಕೆ 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 ಅಂತ ಇದ್ದಾರೆ. ನೀವ್ಯಾಕೆ ತಲುಪಿಸ್ಬೇಕು? ನೋಡಿ, ಡಿಕೆ 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 ಶುರು ಬಂದವಳೆ. ಈ ಕಾರ್ಯಕ್ರಮ ಯಾರು ಮಾಡಿದ್ರು? ಬಂದವಳೆ. ಇವತ್ತು ಕರ್ನಾಟಕ ನಾಡಿನ ಎಲ್ಲ ನನ್ನ ಯುವಕರಿಗೆ, ಸ್ವಾತಂತ್ರ್ಯ ಯೋಧರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ, ಎಲ್ಲರಿಗೂ ಕೂಡ 80ನೇ ಇದು ನಿಮ್ಮ ಯುಗ, ಇದು ಯುವ ಕರ್ನಾಟಕ, ಇದು ನಿಮ್ಮ ಕರ್ನಾಟಕ. ಆ ವಿಧಾನಸೌಧದಲ್ಲಿ ಈ ಹಬ್ಬವನ್ನ ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಸುಮಾರು ಲಕ್ಷಾಂತರ ಮಂದಿಗೆ ಇಲ್ಲಿಗೆ ಪ್ರವೇಶವನ್ನು ಕೊಡಕ್ಕೆ ಆಗಿಲ್ಲ. ನಾನು ಅವರೆಲ್ಲರ ಕ್ಷಮಾಪಣೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದ್ರೆ ಇದನ್ನು ಮೊದಲನೇ ವರ್ಷ, ಮುಂದಿನ ವರ್ಷ ಮತ್ತು ಡಿಸೆಂಬರ್ನಲ್ಲಿ ಬೆಂಗಳೂರು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಅದಕ್ಕೆ ತಯಾರನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ.
Sí. Súbeme la son. ಎಲ್ರಿಗೂ ನಮಸ್ಕಾರ. ಕೂತಿದ್ದೀರಾ?
ಎಲ್ಲರೂ ನಿಮ್ಮ ಫೋನ್ ತೆಗೀರಿ, ಟಾರ್ಚ್ ಮಾಡಲ್ ಹಾಕೊಳ್ಳಿ. Everyone has to participate.
सृष्टी करी चालू चालू Adina